4,09,000 ಇತ್ತು. ಈ ಸಲ 4,48,000 ಕೋಟಿ ರೂಪಾಯಿಯಷ್ಟು ಈ ಗಾತ್ರದ ಬಜೆಟನ್ನು ಇದು ಮಾಡಿದ್ದಾರೆ. ಮತ್ತು ಇಷ್ಟಾದರೂ ಕೂಡ ಎಕ್ಸೆಪ್ಟ್ ರೆವೆನ್ಯೂ ಡೆಫಿಸಿಟನ್ನು ಹೊರತುಪಡಿಸಿದರೆ ನಮ್ಮ ಪ್ಯಾರಾಮೀಟರ್ಸ್ ಏನಿದ್ದಾವೆ, ಉಳಿದಂಥ ಪ್ಯಾರಾಮೀಟರ್ಸನ್ನು, ಆ ಎಲ್ಲ ಪ್ಯಾರಾಮೀಟರ್ಸನ್ನು ಇವತ್ತು ಸಹ ಅದನ್ನು ಪಾಲನೆ ಮಾಡಿ ಶಿಸ್ತನ್ನು, ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಮಾಡಿದ್ದಾರೆ. ಎಲ್ಲ ಯಾವ ಸರ್ಕಾರಗಳು ಸಾಲ ಮಾಡೋದಲ್ಲ. ನರೇಂದ್ರ ಮೋದಿ ಎಷ್ಟು ಮಾಡಿದ್ದಾರೆ ಹೇಳಿ? ಎಷ್ಟು? ನರೇಂದ್ರ ಮೋದಿ ಎಷ್ಟು ಮಾಡಿದ್ದಾರೆ? ಮತ್ತು ಅದು ಕಾಲಕ್ಕೆ ಚೇಂಜ್ ಹಾಕ್ಕೊಂತೇ ಬರ್ತದೆ. ಬಜೆಟ್ ಗಾತ್ರ ಹೆಂಗೆ ಜಾಸ್ತಿ ಆಗ್ತದೆ, ಇದು ಆಗ್ತದೆ, ಹಂಗೆ ಜಾಸ್ತಿ ಹಾಕ್ಕೊಂತೇ ಬರ್ತದೆ. ಹಾಗೆ ನೋಡಿದ್ರೆ ಅಂದರೆ ನೀವು UPA ಸರ್ಕಾರ ಇದ್ದಾಗ ಎಷ್ಟಿತ್ತು ರೀ ಸಾಲ ರೀ ಕೇಂದ್ರ ಸರ್ಕಾರದ್ದು? ಈಗ ಎಷ್ಟಾಗಿದೆ ರೀ? ಯಾರು ಅವ್ರಿಗೆ ಹೇಳಿ ಪ್ರತಿಭಟನೆ ಮಾಡೋದು ಬೇಡ, ಕೇಂದ್ರ ಸರ್ಕಾರಕ್ಕೆ ಹೋಗಿರಿ. ನಿಮ್ಮ ಸೋಮಣ್ಣ ಇವರು ಹಿಂದೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದು 5,600 ಕೋಟಿ ರೂಪಾಯಿ ನಿಮ್ಮದು ಅಪರಭದ್ರ ದುಡ್ಡು ಕೊಡಿಸಿಯಪ್ಪ. 15ನೇ ಫೈನಾನ್ಸ್ 14ನೇ ಫೈನಾನ್ಸ್ದಿಂದ 15ನೇ ಫೈನಾನ್ಸ್ಗೆ ನಮಗೇನು ಅನ್ಯಾಯ ಆಗಿದೆ, 15ರಿಂದ 16ಕ್ಕೆ ನಮಗೇನು ಅನ್ಯಾಯ ಆಗಿದೆ, ನಮ್ಮ ಆ ದುಡ್ಡು ಕೊಡಿಸಿಯಪ್ಪ, ಅದನ್ನು ಕೆಲಸ ಮಾಡಿರಿ. ಅಲ್ಲಿ ಹೋಗಿ ಮಾತಾಡಿದಲ್ಲಿ ಇವರು ಪ್ರಧಾನಮಂತ್ರಿ ಮಾಡಿ ನಿಂತ್ಕೊಳ್ಳೋದಿಲ್ಲ. ಇವರು ಇಲ್ಲೇ ವಿಧಾನಸೌಧ ಕಿರಿಕಿ ಹೊಡೆಯವರು. ಅಲ್ಲಿ ಹೋಗಿ ಮಾತಾಡಿ, ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿ 5,600 ಕೋಟಿ ಕೊಟ್ರ? ಅಪರಭದ್ರ ಯಾರು ಅನೌನ್ಸ್ ಮಾಡಿದರು? ಕ್ಯಾಬಿನೆಟ್ನಲ್ಲಿ ಅನೌನ್ಸ್ ಮಾಡಿ, ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ₹1 ಇನ್ನೂ ತನಕ ಕೊಟ್ಟಿಲ್ಲ. 5,600 ಕೋಟಿ, 5,300, 600 ಒಟ್ಟು ವರ್ಡ್ಸ್ ಕೊಡಿಸ್ಬೇಕಲ್ಲ. ಅದನ್ನು ಪ್ರತಿಭಟನೆ ಮಾಡಂತ ಹೇಳ್ರಿ, ಹೋಗಿ ಪ್ರಧಾನಮಂತ್ರಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಂತ ಹೇಳ್ರಿ. ಇವ್ರು ಯಾರು MPs ಏನಿದಾರಲ್ಲ, ಕರ್ನಾಟಕ BJP MPs ನರೇಂದ್ರ ಮೋದಿ ಅವ್ರ ಮುಂದೆ ಹೋಗಿ ನಿಲ್ಲಕ್ಕೆ ಇವ್ರಿಗೆ ಧೈರ್ಯ ಇಲ್ಲ, ಭೇಟಿ ಆಗುವಂಥ ಧೈರ್ಯನೂ ಇವ್ರಿಗಿಲ್ಲ. ಇನ್ನು ಗೆಜೆಟ್ ನೋಟಿಫಿಕೇಷನ್ ಒತ್ತಾಯ ಮಾಡುವಂಥದ್ದಾಗಲಿ, ನಮ್ಮ ಪಾಲಿನ ಹಣ ಕೊಡಿಸುವಂಥದ್ದಾಗಲಿ, ನಮಗೆ ಅನ್ಯಾಯ ಆಗಿದ್ದನ್ನು ಅದು ಯಾವುದನ್ನು ಕೂಡ ಇವ್ರು ಚಕಾರ ಎತ್ತಂಗಿಲ್ಲ.